ಈಗಷ್ಟೇ ಬಂದಿರುವ ಮಾಹಿತಿಯ ಪ್ರಕಾರ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಕಾಲ್ ತುಳಿತ ಸಂಭವಿಸಿದೆ. ವಿಜಯ್ ಪ್ರತಿ ವೀಕೆಂಡ್ನಲ್ಲೂ ಕೂಡ ದೊಡ್ಡ ರ್ಯಾಲಿಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ತಮಿಳುನಾಡಿನ ಉದ್ದಗಲಕ್ಕೂ ಕೂಡ ಅವರು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಡೆದಿರತಕ್ಕಂತಹ ರ್ಯಾಲಿಯ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಜನರ ಸಾವಿನ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 6 ಮಕ್ಕಳು ಸೇರಿದಂತೆ 30 ಜನರ ಸ್ಥಿತಿ ಗಂಭೀರವಾಗಿದೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ನಡೆಸ್ತಾ ಇದ್ದಂತಹ ರ್ಯಾಲಿಯ ಸಂದರ್ಭದಲ್ಲಿ ದೊಡ್ಡ ಜನಸ್ತೋಮ ಅಲ್ಲಿ ನೆರೆದಿತ್ತು. ಇತ್ತೀಚೆಗಷ್ಟೇ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ರಾಜಕೀಯದ ತನ್ನ ಪಕ್ಷವನ್ನು ಘೋಷಣೆ ಮಾಡಿ ಆ ಟಿವಿಕೆ ಪಕ್ಷದ ಸಂಘಟನೆಯನ್ನ ತಮಿಳುನಾಡಿನ ಉದ್ದಗಲಕ್ಕೂ ಕೂಡ ಮಾಡ್ತಾ ಇದ್ದಾರೆ. ಕರೂರು ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಈಗ ಬಹಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಸಚಿವರು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ತನಿಖೆಗೆ ಆದೇಶಿಸಿದ್ದಾರೆ. ಈಗ ಮುಖ್ಯಮಂತ್ರಿ ಸ್ಟಾಲಿನ್ ಏನಾಗಿದೆ ಏನು ಎತ್ತ ಇದೆಲ್ಲವನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಅಲ್ಲಿ ಪೋಷಕರ ಕಣ್ಣೀರನ್ನು ಕೂಡ ನಾವು ನೋಡ್ತಾ ಇದ್ವಿ. ಈಗಾಗಲೇ ಈ ಒಂದು ರ್ಯಾಲಿ ಇವತ್ತು ಕರೂರಿನಲ್ಲಿ ಸಾಗ್ತಾ ಇತ್ತು. ಕರೂರಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಟಿವಿಕೆಯ ರ್ಯಾಲಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. 10ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರೋದ್ರ ಬಗ್ಗೆ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಆಂಬ್ಯುಲೆನ್ಸ್ಗಳನ್ನು ಕರೆಸಿ ಅದರ ಮೂಲಕವಾಗಿ ಜನರನ್ನ ಸಾಗಿಸಲಾಗ್ತಾ ಇದೆ. ಆದರೆ ಈ ಇಡೀ ಘಟನೆ ಹೇಗಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇನ್ನಷ್ಟು ಸಿಗಬೇಕಾಗಿದೆ. ಆದರೆ ಇದು ನಡೆದಿರುವಂಥದ್ದು ತಮಿಳುನಾಡಿನ ಕರೂರಿನಲ್ಲಿ. ಜನ ಆಂಬ್ಯುಲೆನ್ಸ್ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ರು ನಿಜ. ಆದರೆ ಈಗಾಗಲೇ ಇದಕ್ಕೂ ಮುಂಚಿತವಾಗಿ ಅಲ್ಲಿ ಟಿವಿಕೆಯ ರ್ಯಾಲಿಯ ಸಂದರ್ಭದಲ್ಲಿ ಕಾಲ್ ತುಳಿತ ಸಂಭವಿಸಿದೆ. ಇದರಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ ಅನ್ನೋದರ ಮಾಹಿತಿ ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರುವುದು. ಮತ್ತು ಈಗಾಗಲೇ 10 ಮಂದಿಯ ಸಾವಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಮಹಾ ದುರಂತ ಸಂಭವಿಸಿದೆ. ಇವತ್ತು ನಡೆದಿರತಕ್ಕಂತಹ ರ್ಯಾಲಿ ಇದು ಕರೂರಿನಲ್ಲಿ ನಡೆದಿರುವಂತಹ ರ್ಯಾಲಿ. ಪ್ರತಿ ವೀಕೆಂಡ್ನಲ್ಲೂ ಕೂಡ ತಮಿಳುನಾಡಿನ ಉದ್ದಗಲಕ್ಕೂ ಕೂಡ ಒಂದೊಂದು ಜಿಲ್ಲೆಗಳಲ್ಲಿ ಪ್ರಮುಖ ಜಿಲ್ಲೆಗಳಲ್ಲಿ ಅವರು ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಹೀಗೆ ಪ್ರಮುಖ ಜಿಲ್ಲೆಗಳಲ್ಲಿ ರ್ಯಾಲಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಕರೂರಿನಲ್ಲಿ ನಡೆದಿರ್ತಕ್ಕಂತಹ ರ್ಯಾಲಿ ಇದು. ಈ ರ್ಯಾಲಿಯಲ್ಲಿ ಈಗ ಕಾಲ್ ತುಳಿತ ಸಂಭವಿಸಿದೆ. ಈಗ ಸದ್ಯಕ್ಕೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸುಮಾರು 29 ಜನ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಈ ಸಾವಿನ ಸಂಖ್ಯೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸರಿಸುಮಾರು 30 ಜನರ ಸ್ಥಿತಿ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಜನ ಈಗಾಗಲೇ ಆಸ್ಪತ್ರೆ ಸಮೀಪದಲ್ಲೂ ಕೂಡ ಜನ ಸೇರಿರ್ತಕ್ಕಂಥದ್ದು, ಆ ರ್ಯಾಲಿ ಕಡೆಯಿಂದ ಹೋಗೋದಕ್ಕೆ ಅಲೋ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ಜನ ಯಾವ ಸ್ವರೂಪದಲ್ಲಿ ಆಸ್ಪತ್ರೆಗಳಿಗೆ ಈ ಒಂದು ಗಾಯಾಳುಗಳನ್ನು ಕಳಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ನೋಡ್ತಾ ಇದ್ವಿ. ಆದರೆ ಇಷ್ಟೆಲ್ಲ ಆದರೂ ಕೂಡ ಸುಮಾರು 29 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯೂ ಕೂಡ ಈಗ ಆ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಆ ರೀತಿಯಾದಂತಹ ಶಂಕೆ ಈಗ ಸದ್ಯಕ್ಕೆ ತಮಿಳುನಾಡಿನ ಕರೂರಿನಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ದೊಡ್ಡ ಸಂಖ್ಯೆಯಲ್ಲಿ ಜನ ನಟ ವಿಜಯ್ ಅವರು ಹೋದಂತಹ ಕಡೆಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ಜನ ಸೇರ್ಪಡೆ ಆಗ್ತಾ ಇದ್ದಾರೆ. ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಯಾಕಂದರೆ ತಮಿಳುನಾಡಿನಲ್ಲಿ ತಳಪತಿ ಅಂತಲೇ ಫೇಮಸ್ ಆಗಿರ್ತಕ್ಕಂತಹ ವಿಜಯ್ ಈ ಒಂದು ರಾಜಕೀಯ ಪಕ್ಷವನ್ನು ಕಟ್ಟೋದ್ರ ಮೂಲಕವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ತಮಿಳುನಾಡಿನಲ್ಲಿ ಅವರ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ಉತ್ಸಾಹ ಇದ್ದೇ ಇತ್ತು. ಮತ್ತು ಒಬ್ಬ ನಟ ಆಗಿರುವ ಕಾರಣಕ್ಕಾಗಿ ಅವರು ಎಲ್ಲೇ ಬಂದರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ನೆರಿತಾ ಇದ್ರು. ಮೊನ್ನೆ ಅಷ್ಟೇ ನಡೆದಂತಹ ಒಂದು ರ್ಯಾಲಿಯ ಸಂದರ್ಭದಲ್ಲಿ ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಬೇಕಾಗಿ ಅವರ ಹತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಬಾಡಿಗಾರ್ಡ್ಗಳು ಒಬ್ಬ ಅಭಿಮಾನಿಯನ್ನ ತಳ್ಳಿರುವಂತಹ ಘಟನೆಯು ಕೂಡ ನಡೆದಿತ್ತು. ಅದರಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಇವತ್ತು ನಡೆದಿರುವಂಥದ್ದು ನಿಜಕ್ಕೂ ಗಂಭೀರವಾಗಿರ್ತಕ್ಕಂತಹ ಘಟನೆ ಇದು. ಯಾಕಂದರೆ ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಅವರು ರಾಜಕಾರಣಿ ವಿಜಯ್ ಈಗ ತನ್ನ ರಾಜಕೀಯ ಪಕ್ಷದ ನೇತೃತ್ವವನ್ನು ವಹಿಸಿ ಇಡೀ ತಮಿಳುನಾಡಿನ ಉದ್ದಗಲಕ್ಕೂ ಕೂಡ ಅವರು ಸಂಚರಿಸ್ತಾ ಇದ್ದಾರೆ. ಪ್ರತಿ ವಾರಾಂತ್ಯದಲ್ಲಿ ಶನಿವಾರ ಭಾನುವಾರಗಳಲ್ಲಿ ಅವರು ಒಂದೊಂದು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅಂಥದ್ದೊಂದು ಕಾರ್ಯಕ್ರಮ ಇವತ್ತು ಕರೂರಿನಲ್ಲಿ ಆಯೋಜನೆಯಾಗಿತ್ತು. ಕರೂರಿನಲ್ಲಿ ನಡೆದಿರ್ತಕ್ಕಂತಹ ಈ ಆಯೋಜನೆಗೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮದ ಸಂದರ್ಭದಲ್ಲಿನೇ ಕಾಲ್ತುಳಿತ ಆಗಿದೆ. ಕಾಲ್ತುಳಿತದಲ್ಲಿ ಸರಿಸುಮಾರು 29 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಟಿವಿಕೆಯ ರ್ಯಾಲಿಯಲ್ಲಿ ಆಗಿರ್ತಕ್ಕಂತಹ ದುರ್ಘಟನೆ ಇದು.
ಗಾಯಾಳುಗಳನ್ನು ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಾ ಇದೆ. ಆಸ್ಪತ್ರೆಗೆ ರವಾನಿಸ್ತಾ ಇರುವಂತಹದ್ದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಆಂಬ್ಯುಲೆನ್ಸ್ಗಳ ಮೂಲಕವಾಗಿ ಆಸ್ಪತ್ರೆಗೆ ರವಾನಿಸ್ತಾ ಇದ್ದಾರೆ. ಆದರೆ ಆಸ್ಪತ್ರೆಗೆ ಹೋಗುವಂತಹ ಮಾರ್ಗದ ಮಧ್ಯೆಯಲ್ಲಿ ಜನ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ಕೂಡ ಬಹಳಷ್ಟು ಆಂಬ್ಯುಲೆನ್ಸ್ಗಳ ಮೂವ್ಮೆಂಟ್ಗೆ ಅವಕಾಶವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಈಗಾಗಲೇ ನೋಡಿ ಇಲ್ಲಿ ಎತ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ರೆ ಬಹುತೇಕ ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ನಡೆದಂತಹ ಆ ಸುತ್ತಲೂ ನಡೆದಂತಹ ಕಾಲ್ತುಳಿತ ಪ್ರಕರಣದ ಸಂದರ್ಭ ಹೇಗಿತ್ತು ಅದೇ ಸ್ವರೂಪದಲ್ಲಿ ಇಲ್ಲೂ ಕೂಡ ಜನರನ್ನು ಎತ್ಕೊಂಡು ಬರ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಆ ಸ್ವರೂಪದಲ್ಲಿ ನೋಡಿ ಇಲ್ಲಿ ಕೈ ಕಾಲುಗಳನ್ನು ಹಿಡ್ಕೊಂಡು 4 ಜನ ಎತ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ರೆ ಬಹುಶಃ ಅಲ್ಲಿ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗಿರುವಂತಹ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ. ಯಾಕಂದ್ರೆ ಇದು ಓಪನ್ ಏರಿಯಾದಲ್ಲಿ ನಡೆದಿದೆ. ಆದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಕಾಲ್ತುಳಿತಕ್ಕೆ ಸಿಲುಕಿರೋದ್ರ ಬಗ್ಗೆ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ಬಹುತೇಕ ವಿಜಯ್ ಅವರನ್ನ ನೋಡಬೇಕು ಅನ್ನೋಂತಹ ಕಾರಣಕ್ಕಾಗಿದೆ ಇವರೆಲ್ಲರೂ ಕೂಡ ನುಗ್ಗಿದ್ರ. ಆ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೀತಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಆದರೆ TVKಯ ರ್ಯಾಲಿಯಲ್ಲಿ ಆಗಿರತಕ್ಕಂತಹ ದುರ್ಘಟನೆ ಇದು. ಈಗಾಗಲೇ 29ಕ್ಕೂ ಹೆಚ್ಚು ಜನರ ಸಾವಿನ ಶಂಕೆ ವ್ಯಕ್ತವಾಗ್ತಾ ಇದೆ. ಸಾವು ನೋವುಗಳು ಸಂಭವಿಸಿರುವಂಥದ್ದು ಈಗ ಬಹುತೇಕ ದೃಢಪಡ್ತಾ ಇದೆ. ಸುಮಾರು 30ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರಲ್ಲಿ 6 ಮಕ್ಕಳು ಕೂಡ ಸೇರಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕೂಡ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರು ಕೂಡ ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಸಚಿವರುಗಳು ಕೂಡ ಸದ್ಯ ಈ ಒಂದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಂದರೆ ಕರೂರಿನ ಆಸ್ಪತ್ರೆಯ ಕಡೆಗೆ ದೌಡಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇದೊಂದು ನಿಜಕ್ಕೂ ದೊಡ್ಡ ದುರ್ಘಟನೆಯೊಂದು ಸಂಭವಿಸಿದೆ. ಕರೂರಿನಲ್ಲಿ ಸಂಭವಿಸಿರುವಂತಹ ಅತಿ ದೊಡ್ಡ ದುರ್ಘಟನೆ ಇದು. ಈ ಒಂದು ರ್ಯಾಲಿಯ ಸಂದರ್ಭದಲ್ಲಿ ಪಕ್ಷದ ರ್ಯಾಲಿಯ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ ಇದು. TVKಯ ರ್ಯಾಲಿಯಲ್ಲಿ ನಡೆದಿರುವಂತಹ ಈ ದುರ್ಘಟನೆಯಲ್ಲಿ ಸುಮಾರು 29 ಜನರ ಸಾವಿನ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಈಗಾಗಲೇ ಏನು ಆಂಬ್ಯುಲೆನ್ಸ್ಗಳನ್ನು ಕಳಿಸಿ ಗಾಯಾಳುಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಗಾಯಗೊಂಡಿರ್ತಕ್ಕಂಥವರ ಸ್ಥಿತಿಯನ್ನು ಗಮನಿಸಿದಾಗ ಹಲವರ ಸಾವಿನ ಶಂಕೆ ಈಗ ದೃಢಪಡ್ತಾ ಇರುವಂಥದ್ದು. ಯಾಕೆಂದರೆ ಬಹುತೇಕ ಅಲ್ಲಿ ಬಹಳ ತೀವ್ರ ಸ್ವರೂಪದಲ್ಲಿ ಗಾಯಗೊಂಡಿರುವಂತಹ ಸಾಧ್ಯತೆ, ಉಸಿರುಗಟ್ಟಿರ್ತಕ್ಕಂತಹ ಸಾಧ್ಯತೆ ಕೂಡ ಗೋಚರಿಸಿದೆ. ಇದರಲ್ಲಿ ಮಕ್ಕಳು ಕೂಡ ಸೇರಿಕೊಂಡಿದ್ರು ಮತ್ತು ತಮಿಳುನಾಡಿನಲ್ಲಿ ಸಹಜವಾಗಿಯೇ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ಹೊಂದಿರತಕ್ಕಂತಹ ನಟ ವಿಜಯ್. ಆದರೆ ವಿಜಯ್ ಅವರು ಈ ರೀತಿಯಾದಂತಹ ರ್ಯಾಲಿಯನ್ನು ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಸೇರ್ತಾ ಇದ್ದಾರೆ. ಆದರೆ ಇದನ್ನು ಮ್ಯಾನೇಜ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಡವಟ್ಟುಗಳು ಕೂಡ ಆಗ್ತಾ ಇರುವಂಥದ್ದು ಇತ್ತೀಚಿನ ಅವರ ರ್ಯಾಲಿಗಳಲ್ಲಿ ಗೋಚರಿಸ್ತಾ ಇತ್ತು. ಆದರೆ ಇದು ಅತ್ಯಂತ ಭೀಕರವಾಗಿರ್ತಕ್ಕಂತಹ ಘಟನೆ ಈಗ ಇಲ್ಲಿ ನಡೆದಿದೆ. ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿರ್ತಕ್ಕಂತಹ ದುರ್ಘಟನೆ ಇದು. ಕರೂರಿನಲ್ಲಿ ಇವತ್ತು ರ್ಯಾಲಿ ಆಯೋಜನೆ ಆಗಿತ್ತು. ಪ್ರತಿ ವೀಕೆಂಡ್ನಲ್ಲೂ ಕೂಡ ನಟ ವಿಜಯ್ ಅವರು ಇಂಥದ್ದೊಂದು ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ತನ್ನ ಪಕ್ಷದ ಸಂಘಟನೆಯನ್ನು ಮಾಡೋದಕ್ಕಾಗಿ ತಮಿಳುನಾಡಿನ ಉದ್ದಗಲಕ್ಕೂ ಕೂಡ ಅವರು ಸಂಚರಿಸ್ತಾ ಇದ್ದಾರೆ. ಅದು ಬೇರೆ ಬೇರೆ ಭಾಗಗಳಲ್ಲಿ ಏನು ಇಂತಹ ಕಾರ್ಯಕ್ರಮಗಳ ಆಯೋಜನೆ ಆದಂತಹ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು, ಅವರನ್ನು ನೋಡೋದಕ್ಕಾಗಿ ಬರ್ತಾ ಇದ್ರು. ಸಂಜೆಯ ನಂತರ ಸಂಜೆಯ ವೇಳೆಗೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಹಾಗೆ ಇವತ್ತು ನಡೆಸಿರ್ತಕ್ಕಂತಹ ರ್ಯಾಲಿ ಬಹುತೇಕ ರಾತ್ರಿಯ ವೇಳೆಗೆ ಇಲ್ಲಿ ಕಾಲ್ತುಳಿತ ಸಂಭವಿಸಿದೆ. ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಮಹಾ ದುರಂತ ಸಂಭವಿಸಿದೆ.
ಆಸ್ಪತ್ರೆ ಬಳಿಯಲ್ಲಿ ಸಂಬಂಧಿಕರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ವಿಜಯ್ ಅವರ ಭಾಷಣದ ಸಂದರ್ಭದಲ್ಲೇ ಈ ನೂಕಾಟ ತಳ್ಳಾಟ ನಡೆದಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಇದು ರ್ಯಾಲಿಯ ಮಾದರಿಯಲ್ಲಿ ಹೋಗ್ತಾರೆ ಅವರು, ಅಂದರೆ ಒಂದು ಸ್ಟೇಜನ್ನು ಮಾಡಿ ಆ ಸ್ಟೇಜ್ನಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದಂಥ ಓಪನ್ ವೆಹಿಕಲಲ್ಲಿ ಓಡಾಡೋದ್ರ ಮೂಲಕವಾಗಿ ಅಲ್ಲಿ ಹೆಚ್ಚು ಜನರ ಹತ್ತಿರಕ್ಕೆ ತಾನು ತಲುಪ್ತೀನಿ ಅನ್ನುವಂತಹ ಪ್ರಯತ್ನವನ್ನು ವಿಜಯ್ ಅವರು ಮಾಡ್ತಾರೆ. ಆದರೆ ಇದು ನಿಜಕ್ಕೂ ಕೂಡ ಮಹಾದುರಂತ. ರಾಜಕೀಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನರ ಬಗ್ಗೆಯೂ ಕೂಡ, ಜನರ ಜೀವದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲೇಬೇಕಾಗುತ್ತೆ. ಆದರೆ ಇಲ್ಲಿ ನೋಡ್ತಾ ಹೋದರೆ ನೋಡಿ, ಆ ಒಂದು ಸಂದರ್ಭದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಅಲ್ಲಿ ಜನಸಂದಣಿ ಸೇರ್ಕೊಂಡಿತ್ತು, ಆ ಎರಡು ರಸ್ತೆಗಳಲ್ಲೂ ಕೂಡ ಜನಸಂದಣಿ ಇತ್ತು ಅಂತೇಳಿ ಗೊತ್ತಾಗುತ್ತೆ. ನಟ ವಿಜಯ್ ರ್ಯಾಲಿಯಲ್ಲಿ ನಡೆದಿರತಕ್ಕಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೂ ಕೂಡ ಸಾವು ನೋವಿನ ಶಂಕೆ ಜಾಸ್ತಿ ಆಗ್ತಿರೋದ್ರ ಬಗ್ಗೆ ಈಗ ವ್ಯಕ್ತವಾಗ್ತಾ ಇರೋದು, ಶಂಕೆ ವ್ಯಕ್ತವಾಗ್ತಾ ಇದೆ. 31ಕ್ಕೂ ಹೆಚ್ಚು ಜನ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ. ಕರೂರಿನಿಂದ ಬರುವಂತಹ ಸುದ್ದಿಗಳು ಕಳವಳ ತರ್ತಾ ಇದ್ದಾವೆ ಅಂತ ಹೇಳಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ. ಕರೂರಿನಿಂದ ಬರುವಂತಹ ಸುದ್ದಿಗಳು ಕಳವಳ ಆಗ್ತಾ ಇದೆ, ಸುದ್ದಿಗಳಿಂದಾಗಿ ತನಗೆ ಕಳವಳ ಆಗ್ತಾ ಇದೆ ಅಂತ ಹೇಳಿ CM ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿಯವರು. ಯಾಕಂದರೆ ಇದು ನಿಜಕ್ಕೂ ಕೂಡ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಿರೋದ್ರ ಬಗ್ಗಿನ ಆತಂಕ ವ್ಯಕ್ತವಾಗ್ತಾ ಇದೆ. ತತ್ಕ್ಷಣಕ್ಕೆ ಸಾವು ನೋವಿನ ಸಂಖ್ಯೆಯ ಬಗ್ಗೆ ಇನ್ನಷ್ಟೇ ದೃಢಪಡಬೇಕು, ಎಕ್ಸಾಕ್ಟ್ ಆಗಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು. ಆದರೆ ತಮಿಳುನಾಡು ಮುಖ್ಯಮಂತ್ರಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಆಸ್ಪತ್ರೆಗಳಲ್ಲಿ ಕೊಡಿಸಬೇಕು ಅನ್ನೋದ್ರ ಬಗ್ಗೆನ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಅಲ್ಲಿ ಜನರನ್ನು ಆಸ್ಪತ್ರೆಗೆ ಸೇರಿಸುವಂತಹದ್ದು, ಹಾಗೆಯೇ ಅವರ ಸಂಬಂಧಿಕರು ಓಡಿ ಬರ್ತಾ ಇರುವಂಥದ್ದು, ಆಸ್ಪತ್ರೆಗಳ ಕಡೆಗೆ ದೌಡಾಯಿಸಿ ಬರ್ತಾ ಇರುತ್ತೆ. ನೋಡಿ ಎಂಥ ದುರಂತ ಅಂತ ಹೇಳಿದರೆ, ತಮ್ಮ ನೆಚ್ಚಿನ ಹೀರೋ ಬರ್ತಾ ಇದ್ದಾನೆ, ಆತನನ್ನು ನೋಡಬೇಕು, ಆತನ ಕಣ್ತುಂಬಿಕೊಳ್ಬೇಕು, ಎಲ್ಲ ಕಾರಣಗಳಿಗಾಗಿ ಜನ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ಆದರೆ ಈಗ ಅವರು ಆಸ್ಪತ್ರೆಯ ಕಡೆಗೆ ಓಡ್ತಾ ಇದ್ದಾರೆ, ಆಸ್ಪತ್ರೆ ಕಡೆಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಆ್ಯಂಬುಲೆನ್ಸ್ಗಳನ್ನು ಹಿಂಬಾಲಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಈ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತೇಳಿ, ಬಹುತೇಕ ಇದು ದೊಡ್ಡ ಹೆದ್ದಾರಿಯಲ್ಲಿನೇ ಈ ಒಂದು ಕಾಲ್ತುಳಿತವು ಕೂಡ ಸಂಭವಿಸಿರುವಂತಹ ಲಕ್ಷಣಗಳು ಗೋಚರಿಸ್ತಾ ಇರುತ್ತೆ. ಯಾಕಂದರೆ ಆ ಎರಡೂ ರಸ್ತೆಗಳನ್ನು ನಾವಲ್ಲಿ ನೋಡ್ತಾ ಇದ್ವಿ, ಅದರಲ್ಲಿ ಅವರ ರ್ಯಾಲಿ ಸಾಗ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಈಗಾಗಲೇ ಸಾವು ನೋವು ಕ್ಷಣಕ್ಕೂ ಹೆಚ್ಚಳ ಆಗ್ತಾ ಇದೆ. ವಿಜಯ್ ರ್ಯಾಲಿಯಲ್ಲಿ ನಡೆದಿರ್ತಕ್ಕಂತಹ ಮಹಾ ದುರಂತ ಇದು. ಇಲ್ಲಿ ಕೆಲವರು ಗಾಯಗೊಂಡಿರುವಂಥದ್ದು, ಸ್ಟ್ರೆಚರ್ನಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಎದ್ದು ನೋಡುವಂಥದ್ದು ಅಥವಾ ಅಕ್ಕಪಕ್ಕದಲ್ಲಿ ನೋಡ್ತಾ ಇರುವಂತಹದ್ದನ್ನು ನೋಡ್ತಾ ಇದ್ವಿ. ಅಂದರೆ ಗಾಯಗೊಂಡಿರುವಂತಹವರ ಸಂಖ್ಯೆಯು ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಹಾಗೆಯೇ ಮೃತಪಟ್ಟಿರೋರ ಸಂಖ್ಯೆಯು ಕೂಡ ದೊಡ್ಡ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಆತಂಕ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇದುವರೆಗೆ ಸಾವಿನ ಸಂಖ್ಯೆ ದೃಢಪಡದೇ ಇದ್ರೂ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಈಗ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯವನ್ನು ನೋಡ್ತಾ ಹೋದರೆ ನಿಜಕ್ಕೂ ಇಲ್ಲಿ ಏನಾಗಿದೆ, ಯಾಕಂದರೆ ಕರೂರಿನಿಂದ ಬರ್ತಾ ಇರುವಂತಹ ಮಾಹಿತಿಗಳು ಕಳವಳ ಮೂಡಿಸ್ತಾ ಇದ್ದಾವೆ ಅಂತ ಹೇಳಿ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ, ಯಾವ ಸ್ವರೂಪದಲ್ಲಿ ಜನ ಆತಂಕದಿಂದ ಓಡಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ ಅನ್ನೋಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಕರೂರಿನ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂತಹ ದೃಶ್ಯ ಇದು. ಕರೂರಿನಲ್ಲಿ ಆಗಿರುವಂತಹ ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ರಾಜಕೀಯದ ಸಂಘಟನೆಗಾಗಿ ಈ ಒಂದು ರ್ಯಾಲಿಯನ್ನು ವಿಜಯ್ ಅವರು ಪ್ರತಿ ವೀಕೆಂಡ್ಗಳಲ್ಲಿ ಇಟ್ಕೊಂಡಿದ್ದಾರೆ. ವೀಕೆಂಡ್ಗಳಲ್ಲಿ ಇಟ್ಕೊಳ್ಳೋದ್ರ ಮೂಲಕವಾಗಿ ಜನ ಕೆಲಸಗಳಿಂದ ವಾಪಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರು ತನ್ನ ಕಡೆಗೆ ಬರಬೇಕು, ವಾರದ ಮಧ್ಯೆ ಮಾಡಿದರೆ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರೋದಿಲ್ಲ ಅಂಥೇಳಿ ವೀಕೆಂಡ್ಗಳಲ್ಲಿ ಅವರು ಈ ರ್ಯಾಲಿಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಆದರೆ ಈ ವೀಕೆಂಡ್ ರ್ಯಾಲಿಯೇ ಈಗ ಮಹಾ ದುರಂತಕ್ಕೆ ಸಾಕ್ಷಿಯಾಗಿದೆ. ಇವತ್ತು ಕರೂರಿನಲ್ಲಿ ನಡೆದಿರ್ತಕ್ಕಂತಹ ರ್ಯಾಲಿಯ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಹಾಗೆಯೇ ಈಗಾಗಲೇ
ಗಾಯಾಳುಗಳನ್ನು ಬದುಕಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಅವ್ರಿಗೆ ತಕ್ಷಣಕ್ಕೆ ಅಲ್ಲಿನೇ ಟ್ರೀಟ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಉಸಿರಾಡುವಂಗೆ ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ಮಾಡ್ತಾ ಇದೆ. ಆದರೆ ಈಗ ನಡೀತಾ ಇರುವಂತಹ ಈಗ ಆಗಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದಾಗ ಯಾವ ಸ್ವರೂಪದಲ್ಲಿ ಈ ಇಡೀ ಅವಘಡ ಸಂಭವಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದು ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೋಚರಿಸ್ತಾ ಇರುವಂಥದ್ದು. ಯಾಕಂದರೆ ಇದು ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಮತ್ತು ಓಡಾಟವನ್ನು ನಾವು ಗಮನಿಸಿದಾಗಲೇ ಇದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ದುರಂತ ಸಂಭವಿಸಿದೆ ಅನ್ನೋದು ಕೂಡ ಗೋಚರಿಸ್ತಾ ಇದೆ. ಬೇರೆ ಬೇರೆ ಭಾಗಗಳಿಂದ ನಾವು ನೋಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸಿದಾಗ ಒಂದು ಕಡೆಯಲ್ಲಿ ಭಯಭೀತರಾಗಿ ಜನ ಓಡಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಮನೆಯವರ ಅಂದರೆ ಸಂಬಂಧಿಕರ ಆತಂಕ, ಅವರ ನೋವು, ಆಸ್ಪತ್ರೆಗಳ ಒಳಗಡೆ ಸಾಲುಗಟ್ಟಿ ಬರ್ತಾ ಇರುವಂತಹ ಗಾಯಾಳುಗಳ ದೃಶ್ಯ ಇವೆಲ್ಲವನ್ನು ಕೂಡ ನಾವು ಒಂದು ಕಡೆ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಏನು ತನ್ನ ಪಕ್ಷದ ರ್ಯಾಲಿಯಲ್ಲಿ ತೊಡಗಿದ್ದಂತಹ ವಿಜಯ್ ಮತ್ತು ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಜನ, ಯಾಕಂದರೆ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಅದು ಯಾವ ಸ್ವರೂಪದಲ್ಲಿ ಜನ ಬರ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ನಾವು ನೋಡ್ತಿದ್ವಿ. ಆದರೆ ವಿಜಯ್ ಅವರ ಇದೇ ರ್ಯಾಲಿ ಈಗ ದುರಂತದ ರ್ಯಾಲಿಯಾಗಿ ಮಾರ್ಪಟ್ಟಿರುವಂಥದ್ದು ನಿಜಕ್ಕೂ ಕೂಡ ಅದು ದೊಡ್ಡ ದುರಂತ. ಯಾಕಂದರೆ ಒಂದು ರಾಜಕೀಯ ಪಕ್ಷವನ್ನು ಸಂಘಟನೆ ಮಾಡುವ ಸಂದರ್ಭದಲ್ಲಿ ಒಬ್ಬ ನಟ ಜನರ ಹತ್ರ ಹೋಗಬೇಕು, ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ, ಅವೆಲ್ಲವೂ ಕೂಡ ನಿಜ. ಆದರೆ ಅಲ್ಲಿ ಆಗಬಹುದಾಗಿರುವಂತಹ ದುರಂತವನ್ನು ನಾವು ಗಮನಿಸಿದಾಗ ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಆತಂಕ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆ ಒಳಗೂ ಕೂಡ ಈಗಾಗಲೇ ಸಾವಿರಾರು ಜನ ಬಂದು ಜಮಾಯಿಸಿದ್ದಾರೆ. ಪೊಲೀಸರು ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ಕೂಡ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ತಮಿಳುನಾಡಿನ ನ್ಯೂಸ್ 18 ಪ್ರತಿನಿಧಿ ನಂದ ಈಗ ಸಂಪರ್ಕದಲ್ಲಿದ್ದಾರೆ. ನಂದ, ಏನಾಗಿರೋದು ಈಗ ಅಲ್ಲಿ? ಅಂದ್ರೆ ಟಿವಿಕೆ ಪ್ರೆಸಿಡೆಂಟ್ ವಿಜಯ್ ಪ್ರತಿ ವಾರ ಶನಿವಾರದ ದಿನದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ಡಿಸ್ಟಿಕ್ಗೂ ತಮಿಳುನಾಡಲ್ಲಿ ಇರುವಂತ ಒಂದೊಂದು ಡಿಸ್ಟಿಕ್ಗಲ್ಲೂ ರ್ಯಾಲಿ ಹೋಗ್ತಾ ಇದ್ದಾರೆ, ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ 26 ಅಲ್ಲಿ ಎಲೆಕ್ಷನ್ ಬರೋಕ್ಕೋಸ್ಕರ ಕ್ಯಾಂಪೇನ್ ನಡೀತಾ ಇದೆ. ಈ ದಿನ ಕರೂರ್ ಡಿಸ್ಟಿಕ್ ಮತ್ತೆ ನಾಮಕಲ್ ಡಿಸ್ಟಿಕ್ 2 ಡಿಸ್ಟಿಕ್ ಅಲ್ಲಿ ಕ್ಯಾಂಪೇನ್ ಇತ್ತು. ಈ ಕ್ಯಾಂಪೇನ್ ಅಲ್ಲಿ ಜನ ಅಷ್ಟೊಂದು ರಶ್ ಕಂಟ್ರೋಲ್ ಮಾಡಕ್ಕಾಗದಿರೋಷ್ಟೊಂದು ರಶ್ ಇತ್ತು. ಈ ಸದ್ಯಕ್ಕೆ ಈಗ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 14 ಲೇಡೀಸು, 6 ಚಿಕ್ಕ ಮಕ್ಕಳು, 9 ಜೆಂಟ್ಸ್ ಅಂತ 31 ಜನ ಇದುವರೆಗೂ ಪ್ರಾಣ ಕಳ್ಕೊಂಡಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಇನ್ನು ಬ್ಯಾಲೆನ್ಸ್ ಇರ್ಬೇಕಾದ್ರೆ ಇನ್ನು 10 ಜನಕ್ಕೂ ಮೇಲೆ ಸಿವಿಯರ್ ಆಗಿ ಇದ್ದಾರೆ ಅಂತ ಒಂದು ಮಾಹಿತಿನೂ ಸಿಕ್ಕಿದೆ. ಇಲ್ಲಿ ಈಗ ತಮಿಳುನಾಡು ಗವರ್ಮೆಂಟ್ ಸೈಡ್ ನಿಂದ ಮಾಜಿ ಮಂತ್ರಿ, ಅದೇ ತರ ಇನ್ನು MLA ಎಲ್ಲರೂ ಅಲ್ಲಿ ಹಾಸ್ಪಿಟಲ್ ಇರೋ ಅಂತ ಒಂದು ಪ್ರೋಗ್ರಾಮ್ ಕೇವಲ ರೋಡ್ ಶೋ ತರ ನಡೆಯುತ್ತಾ, ಹೇಗೆ ನಡೀತಿತ್ತು, ಏನಾಯ್ತದೆ ಇವತ್ತಿಗಲ್ಲಿ ಈ ಕಾಲ್ ತುಳಿತ ಹೆಂಗೆ ಶುರು ಆಯ್ತಂತೆ ನಂದ? ಅಂದ್ರೆ ಪ್ರತಿ ಶನಿವಾರದಲ್ಲಿ ಒಂದೊಂದು ಡಿಸ್ಟಿಕ್ಗೂ ಟಿವಿಕೆ ಪ್ರೆಸಿಡೆಂಟ್ ವಿಜಯ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇದು ರೋಡ್ ಶೋ ಪ್ಲಸ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಈಗ ಇವತ್ತು ನಾಮಕ್ಕಲ್ ಜಿಲ್ಲೆ ಮತ್ತೆ ಕರೂರ್ ಜಿಲ್ಲೆ, ಈ 2 ಜಿಲ್ಲೆಗಳಲ್ಲಿ ಈ ಕ್ಯಾಂಪೇನ್ ಪ್ಲಾನ್ ಮಾಡಿದ್ರು. ನಾಮಕ್ಕಲ್ ಕ್ಯಾಂಪೇನ್ ಬೆಳಗ್ಗೆ 8:45ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಆಲ್ಮೋಸ್ಟ್ ಒಂದು 5 to 6 hours ಡಿಲೇ ಆಗಿತ್ತು. ಸೊ ಕರೂರಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರ ಪಾರ್ಟಿ ಸೈಡ್ ನಿಂದ ಅನೌನ್ಸ್ ಮಾಡಿದ್ರು. ಆದ್ರೆ ಒಂದು 6 to 7 ಆಗಿತ್ತು, ಆಲ್ಮೋಸ್ಟ್ ಒಂದು 5 to 6 hours ಡಿಲೇ ಆಗಿತ್ತು. ಸೊ ಮಾರ್ನಿಂಗ್ ಇಂದ ಬಿಸಿಲಲ್ಲಿ ಮಕ್ಕಳ ತಗೊಂಡು ಅಷ್ಟೊಂದು ಜನ, 1000 ಜನ ಅಲ್ಲಿ ಕಾತಿದ್ರು. ಊಟ, ತಿಂಡಿ, ನೀರು ಯಾವ್ದು ಸಿಗ್ದಿರ ಕಾತಿದ್ರು. ಹೀಗೆ ಅಲ್ಲಿ ಅಷ್ಟೊಂದು ರಶ್ ಇರೋದು ಒಂದು ರೀಸನ್ ಇಂದ ಈ ತರ ಒಂದು ಘಟನೆ ನಡೆದಿದೆ. ಓಕೆ ನಂದ, ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ಈಗಾಗಲೇ 31 ಜನ ಸಾವಿಗೀಡಾಗಿದ್ದಾರೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಧಿಕೃತವಾದಂತಹ ಮಾಹಿತಿ 31 ಜನ ಸಾವಿಗೀಡಾಗಿದ್ದಾರೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಈ ಒಂದು ಘಟನೆಗೆ ಕಾರಣಗಳ ಬಗ್ಗೆ ಹೇಳ್ತಾ ಇದ್ರು. ಅಂದರೆ
ಬೆಳಗ್ಗೆ 8 ಗಂಟೆಗೆ 8:45ಗೆ ಶುರುವಾಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನೇ ಸುಮಾರು 5-6 ಗಂಟೆಗಳ ನಂತರ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಆಗಬೇಕಾಗಿದ್ದಂತಹ ಕಾರ್ಯಕ್ರಮ ಸಂಜೆ 7 ಗಂಟೆ ಹೊತ್ತಿಗೆ ಶುರು ಆಗುತ್ತೆ. ಅಂದರೆ ಎಷ್ಟು ದೊಡ್ಡ ಸಮಯದ ವ್ಯತ್ಯಾಸ ಇದೆ ಅಂತೇಳಿ. ಒಬ್ಬ ರಾಜಕೀಯಕ್ಕೆ ಬಂದಿರತಕ್ಕಂಥ ಒಬ್ಬ ನಟ ಇಷ್ಟು ಹೊತ್ತಿನ ತನಕ ಇಡೀ ದಿವಸ ಹಗಲಲ್ಲಿ ಜನ ರಸ್ತೆಯಲ್ಲಿ ನಿಂತು ಕಾಯುವಂಗೆ ಮಾಡ್ತಾರೆ. ಅದಾದ ನಂತರ ಇವರ ರ್ಯಾಲಿ ಶುರುವಾಗುತ್ತೆ. ಸಂಜೆ 7 ಗಂಟೆ ನಂತರ ರ್ಯಾಲಿ ಶುರುವಾಗುತ್ತೆ. ಅಷ್ಟೊತ್ತುವರೆಗೂ ಕೂಡ ಕಾದು ಕುಳಿತಿದ್ದಂತಹ ಜನ ಈ ನಟನನ್ನು ಕಂಡಾಗ ಹುಚ್ಚೆದ್ದು ಕುಣಿದವರಂತೆ ಬಹುಶಃ ಮುನ್ನುಗ್ಗುವುದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಭೀಕರ ಕಾಲ್ತುಳಿತ ಸಂಭವಿಸಿರುವಂಥದ್ದು. ಇಲ್ಲಿ ಸಂಭವಿಸಿರ್ತಕ್ಕಂತಹ ಕಾಲ್ತುಳಿತದಲ್ಲಿ ಇದುವರೆಗೆ 31 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇದರಲ್ಲಿ 6 ಜನ ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ ಮತ್ತು 25 ಜನ ಪ್ಲಸ್ 6 ಮಕ್ಕಳು ಸೇರಿರುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ದೃಢಪಡ್ತಾ ಇದೆ. ಇದರಲ್ಲಿ ಪುರುಷರು ಇದ್ದಾರೆ, ವಿಶೇಷವಾಗಿ ಮಹಿಳೆಯರಿದ್ದಾರೆ. ಮಹಿಳೆಯರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ತಾಯಿ ಮಕ್ಕಳು ಎಲ್ಲರೂ ಕೂಡ ತಮ್ಮ ನೆಚ್ಚಿನ ನಟನನ್ನು ಒಂದ್ಸಲ ನೋಡ್ಬಿಡೋಣ, ನಮ್ಮ ಊರಿಗೆ ಬರ್ತಾ ಇದ್ದಾನೆ ಒಮ್ಮೆ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಬಂದಿರ್ತಾರೆ. ಹಾಗೆ ಬಂದಂಥವರು ಈಗ ಸಾವಿನ ಮನೆ ಸೇರಿದ್ದಾರೆ. 31ಕ್ಕೂ ಹೆಚ್ಚು ಜನರ ದುರ್ಮರಣ ಆಗಿದೆ. 31 ಜನರ ಸಾವು ಈಗಾಗಲೇ ಅಧಿಕೃತವಾಗಿ ದೃಢಪಡ್ತಾ ಇದೆ. ತಮಿಳುನಾಡಿನಿಂದ ದೃಢಪಡಿಸ್ತಾ ಇರುವಂಥದ್ದು. 47 ಜನ ಗಾಯಗೊಂಡಿದ್ದಾರೆ ಅಂತೇಳಿ. 47 ಜನ ಗಾಯಗೊಂಡಿದ್ದಾರೆ, 31 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಅಂದರೆ ಹತ್ರ 78 ಜನ ಇದುವರೆಗೆ ಈ ಒಂದು ಕಾಲ್ತುಳಿತಕ್ಕೆ ಸಿಲುಕಿರ್ತಕ್ಕಂಥವರ ಸಂಖ್ಯೆನೇ ಗೊತ್ತಾಗ್ತಿದೆ. ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ, ಎಷ್ಟು ದೊಡ್ಡ ಮಟ್ಟದಲ್ಲಿ, ಎಷ್ಟು ದೊಡ್ಡ ಪ್ರದೇಶದಲ್ಲಿ ಈ ಒಂದು ಕಾಲ್ತುಳಿತ ಆಗಿರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಆತಂಕ ಹುಟ್ಟುವಂಥದ್ದು. ಇದು ಸದ್ಯಕ್ಕೆ ವಿಜಯ್ ಅವರ ರ್ಯಾಲಿಯಲ್ಲಿ ಆಗಿರ್ತಕ್ಕಂಥ ಈ ದುರಂತದ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿಯಲ್ಲಿ ಅಧಿಕೃತವಾಗಿ 31 ಜನ ಸಾವಿಗೀಡಾಗಿರುವಂಥ ಗೊತ್ತಾಗಿದೆ. 47ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರುವಂಥವರು ಮತ್ತು ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಇದರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥದ್ದು ಇದೆ. ಹೀಗಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಪ್ರತಿ ವಾರಾಂತ್ಯದಲ್ಲಿ ಅಂದರೆ ಪ್ರತಿ ಶನಿವಾರಗಳಂದು ವಿಜಯ್ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರತಿ ವಾರಾಂತ್ಯದಲ್ಲಿ ನಡೆಯುವಂತಹ ಕಾರ್ಯಕ್ರಮ ತಮಿಳುನಾಡಿನಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರುತ್ತೆ. ಇವತ್ತು ನಾಮಕ್ಕಲ್ ಡಿಸ್ಟಿಕ್ ಮತ್ತು ಕರೂರು ಡಿಸ್ಟಿಕ್ ಅಕ್ಕಪಕ್ಕದ ಜಿಲ್ಲೆಗಳಾಗಿರ್ತಕ್ಕಂಥ ನಾಮಕ್ಕಲ್ ಮತ್ತು ಕರೂರಿನಲ್ಲಿ ಇವತ್ತು ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆ ಒಂದು ರ್ಯಾಲಿ, ಮಧ್ಯಾಹ್ನಕ್ಕೊಂದು ರ್ಯಾಲಿ, ಈ ರೀತಿಯಾಗಿ 2 ರ್ಯಾಲಿಗಳನ್ನು ಆಯೋಜನೆ ಮಾಡ್ತಾರೆ. ಆದರೆ ಇದು ಮಧ್ಯಾಹ್ನಕ್ಕೂ ಬೆಳಗ್ಗೆಯೂ ನಡೆಯಲ್ಲ, ಮಧ್ಯಾಹ್ನಕ್ಕೂ ನಡೆಯೋದಿಲ್ಲ. ಮಧ್ಯಾಹ್ನದ ನಂತರ ಈ 2 ರ್ಯಾಲಿಗಳನ್ನು ನಡೆಸ್ತಾರೆ ಇವರು. ಹೀಗೆ 2 ರ್ಯಾಲಿ ನಡೆಸುವಾಗಲೂ ಕೂಡ ಅಂದರೆ ಎಷ್ಟರ ಮಟ್ಟಿಗಿನ ಬೇಜವಾಬ್ದಾರಿ ಇಲ್ಲಿ ಸಂಘಟನೆ ಮಾಡ್ತಕ್ಕಂಥ ಪಕ್ಷಗಳಿಗೆ ಇದಾವೆ ಅನ್ನುವಂಥದ್ದಕ್ಕೆ ಇದು ಒಂದು ಬಹಳ ಒಳ್ಳೆಯ ಉದಾಹರಣೆ ಮತ್ತು ಅತ್ಯಂತ ಕೆಟ್ಟ ಉದಾಹರಣೆಯೂ ಕೂಡ. ಯಾಕಂದರೆ ಈ ರೀತಿಯಾದಂತಹ ಡಿಲೇ, ಅಷ್ಟು ಹೊತ್ತಿನ ಕಾಲ ಜನ ರಸ್ತೆ ಬದಿಯಲ್ಲಿ ನಿಂತುಕೊಂಡು ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು ಅಂತೇಳಿ ಕಾಯ್ತಾ ಕೂತ್ಕೊಳ್ಳೋದು ಒಂದು ಭಾಗ. ಆ ನಂತರ ನಡೆಯುವಂಥ ಈ ದುರಂತಗಳು, ಇದನ್ನು ಯಾರು ಹೊಣೆಗಾರರು ಇದಕ್ಕೆ ಅಂತೇಳಿ? ವಿಜಯ್ ಅಲ್ಲದೆ ಮತ್ತಿನ್ಯಾರು ಹೊಣೆಗಾರರು ಆಗೋದಕ್ಕೆ ಸಾಧ್ಯ? ವಿಜಯ್ ನಡೆಸಿರ್ತಕ್ಕಂತಹ ತನ್ನ ಪಕ್ಷದ ಸಂಘಟನೆಯ ಸಭೆಗಳನ್ನು ಮಾಡುವಾಗ ಸ್ವಲ್ಪನಾದರೂ ಜವಾಬ್ದಾರಿಗಳು ಬೇಕಾಗುತ್ತೆ. ಆದರೆ ಆ ಜವಾಬ್ದಾರಿ ಇಲ್ಲದೆ ಹೋದಾಗ ಇಂತಹ ದುರಂತಗಳು ಸಂಭವಿಸುತ್ತೆ. ಲಕ್ಷಾಂತರ ಜನ ಸೇರ್ತಾರೆ, ಅದನ್ನು ಇವರು ನನ್ನ ಪರವಾಗಿ ಲಕ್ಷಾಂತರ ಜನ ಬರ್ತಾರೆ ಅಂತ ಹೇಳ್ಕೊಳ್ತಾರೆ. ಆದರೆ ಇವತ್ತು ಈಗ ಸಾವಿಗೀಡಾಗಿರ್ತಕ್ಕಂಥ 31 ಜನ ಮತ್ತು ಆ ಕುಟುಂಬಗಳಿಗೆ ಆಸರೆ ಯಾರು? ಅವರ ನೋವಿಗೆ ಇವರು ಯಾವುದೋ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟ ತಕ್ಷಣ ಆ ನೋವು ಹೊರಟು ಹೋಗುತ್ತಾ? ಯಾವ ರೀತಿಯಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಜನ ಗಾಯಾಳುಗಳನ್ನು ಒಂದು ಕಡೆಯಲ್ಲಿ ಎತ್ಕೊಂಡು ಹೋಗ್ತಾ ಇರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಆ್ಯಂಬುಲೆನ್ಸ್ಗಳಲ್ಲಿ ಕಳಿಸ್ತಾ ಇರುವಂಥದ್ದು. ಆ್ಯಂಬುಲೆನ್ಸಿಂದ ಬಂದು ಇಳಿದಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ತಾವೇ ಆಸ್ಪತ್ರೆ ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಅಂದರೆ ಜನ ಇವೆಲ್ಲದರಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆಗೆ ಈ ಕಷ್ಟದ ಸಂದರ್ಭದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ, ನಿಜ. ಆದರೆ ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ. 31 ಜನರ ಸಾವಾಗಿದೆ. ಭೀಕರವಾಗಿ ಆಗಿರತಕ್ಕಂತಹ ಕಾಲ್ತುಳಿತ ಇದು. 31 ಜನರ ಸಾವಾಗಿದೆ. ಇವತ್ತು ಸುಮಾರು 7:30-8 ಗಂಟೆಯ ಹೊತ್ತಿಗೆ ಈ ಕಾಲ್ತುಳಿತ ಸಂಭವಿಸಿರುವಂಥದ್ದು. 8 ಗಂಟೆ ಹೊತ್ತಿಗೆ ಕಾಲ್ತುಳಿತ ಸಂಭವಿಸಿದೆ. ಅಲ್ಲಿದ ನಂತರ ಈ ಇಡೀ ಘಟನೆಯನ್ನು ನಾವು ನೋಡ್ತಾ ಇದ್ವಿ. ಜನ ಯಾವ ಸ್ವರೂಪದಲ್ಲಿ ಆಸ್ಪತ್ರೆಗಳ ಬಳಿಯಲ್ಲಿ ಜಮಾಯಿಸಿದ್ದಾರೆ ಅಂತ ಕೂಡ ನೋಡ್ತಾ ಇದ್ವಿ. ಅದರಲ್ಲೂ ಪೋಷಕರು ಅಳ್ತಾ ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ತಮ್ಮವ್ರನ್ನ ಕಳ್ಕೊಂಡಂಥವ್ರು, ತಮ್ಮವರು ಗಾಯಗೊಂಡಿರುವಂಥವ್ರನ್ನ
ಮಾತನಾಡಿಸ್ಬೇಕು ಅಂತೇಳಿ ಬರ್ತಾ ಇರುವಂಥವ್ರು. ಈ ರೀತಿಯಾಗಿ ಪೋಷಕರು ಬರ್ತಾ ಇದ್ದಾರೆ, ಅವರು ಹುಡುಕಿಕೊಂಡು ಬಂದಿದ್ದಾರೆ ಈಗ ಆಸ್ಪತ್ರೆವರೆಗೆ. ಆದರೆ ಆಸ್ಪತ್ರೆಗೆ ಬಂದಾಗ ಅಲ್ಲಿರುವಂತಹ ರಶ್ಯನ್ನು ನೋಡ್ತಾ ಇದ್ವಿ, ಯಾವ ಸ್ವರೂಪದಲ್ಲಿ ಗೇಟ್ಗಳನ್ನು ಕ್ಲೋಸ್ ಮಾಡಿಸಿ ನಿಲ್ತಿದ್ದಾರೆ. ಯಾಕಂದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಾಗ ಆಸ್ಪತ್ರೆ ಒಳಗಡೆ ಕೂಡ ದೊಡ್ಡ ರಶ್ ಆಗುತ್ತೆ. இந்த சம்பவம் நடந்து உடனடியாக முதலமைச்சர் அவர்கள் மாவட்ட ஆட்சித்தலைவர் அவர்களுக்கும் மாவட்ட காவல்துறை உயர் அதிகாரிகளுக்கும் எனக்கும் தொடர்பு கொண்டு உத்தரவிட்டு உடனடியாக மருத்துவமனைக்கு நேரில் சென்று கூடுதல் மருத்துவர்களை வரவழைத்து உடனடியாக அவர்களுக்கு தகுந்த சிகிச்சை அளிக்க வேண்டும் என்று முதலமைச்சர் அவர்கள் உத்தரவுகளை வழங்கினார்கள். மாண்புமிகு பள்ளிக்கல்வித்துறை அமைச்சர் அவர்களும் மாண்புமிகு சுகாதாரத்துறை அமைச்சர் அவர்களையும் உடனடியாக நேரில் செல்வதற்கு உத்தரவிட்டு அவர்கள் இப்பொழுது வந்து கொண்டிருக்கின்றார்கள். நாளை காலை முதலமைச்சர் அவர்கள் இங்கு நேரில் வருகை தந்து இந்த பாதிக்கப்பட்ட மக்களை சந்திப்பதற்காக வருகை தர இருக்கின்றார்கள். எனவே இப்பொழுது இருப்பது 42 பேர், 46 பேர் தனியார் மருத்துவமனையிலும் 12 பேர் மாவட்ட மருத்துவக் கல்லூரி மருத்துவமனையில் சிகிச்சை பெற்று வருகின்றார்கள். நம்முடைய மாவட்டத்தினுடைய மாவட்ட மருத்துவக் கல்லூரி மருத்துவமனையில் பணியாற்றக்கூடிய அனைத்து மருத்துவர்களும் இப்பொழுது உடனடியாக பணிக்கு வரவழைக்கப்பட்டு சிகிச்சை அளித்துக் கொண்டிருக்கின்றார்கள். கூடுதலாக நாமக்கல் மற்றும் சேலம் மாவட்டங்களிலிருந்து மருத்துவர்களை வரவழைப்பதற்கு உத்தரவிடப்பட்டு இன்று இரவே அவர்கள் அனைவரும் இங்கு வந்து சிகிச்சை அளிப்பதற்கு வருகை தந்து கொண்டிருக்கின்றார்கள். மெடிக்கல் டீம் போட்டிருக்கோம் சார். ஏன்னா மெடிக்கல் காலேஜ்ல ஒரு குறிப்பிட்ட அளவு தான் டீம் இருக்கும். இப்ப நிறைய பேர் வந்திருக்கனால என்ன மாதிரி மெடிக்கல் எல்லா டாக்டர்ஸும் டியூட்டி ஷிப்ட்ல இருப்பாங்க, எல்லா டாக்டர்ஸும் இப்ப டியூட்டிக்கு வந்துட்டாங்க. கூடுதலா நாமக்கல் மற்றும் சேலத்துல இருந்து கூடுதல் மருத்துவர்கள் இப்ப வந்துகிட்டு இருக்காங்க. தேவையான அளவுக்கு மருத்துவ மாத்திரைகள் உபகரணங்கள் எல்லாமே இருக்கு, மருத்துவர்களும் இருக்காங்க. பாதிக்கப்பட்டவங்களுக்கு தகுந்த சிகிச்சை மிக வேகமாக வழங்கப்பட்டு வருகின்றன. தனியார் மருத்துவமனையில சிகிச்சை பெற்றுட்டு இருக்காங்க, அவங்களை எப்படி கண்காணிக்கிறதுக்கு அவங்களை நான் தனியார் மருத்துவமனைக்கு நாங்களே போய் நேரில் பார்த்தோம், அங்க டாக்டரையும் சந்திச்சோம். அங்க இருக்க ಹೀಗೆ ಸದ್ಯಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ, ಅಂದರೆ ನಾಮಕಲ್ನಲ್ಲೂ ಕೂಡ ನಾವು ವೈದ್ಯರನ್ನ ಬರೋದಕ್ಕೆ ಹೇಳಿದ್ದೀವಿ. ಯಾರ್ಯಾರು ವೈದ್ಯರು ಆಸ್ಪತ್ರೆಗಳಿದ್ರು, ಯಾರು ಮನೆಗೆ ಹೋಗಿದ್ರು ಸಂಜೆ ಆದ ನಂತರ ಅವ್ರನ್ನೂ ಕೂಡ ವಾಪಸ್ ಡ್ಯೂಟಿಗೆ ಬರೋದಕ್ಕೆ ಹೇಳಿದ್ದೀವಿ. ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ವೈದ್ಯರು ಬರ್ತಾ ಇದ್ದಾರೆ, ಆಸ್ಪತ್ರೆಗಳಿಗೆ ವೈದ್ಯರು ದೃಢೀಕರಿಸಿ ಬರ್ತಾ ಇದ್ದಾರೆ ಅನ್ನೋಂಥದ್ರು ಕೂಡ ಈಗ ಅಲ್ಲಿಯ ಸರ್ಕಾರ ದೃಢಪಡಿಸ್ತಾ ಇದೆ. ತಮಿಳುನಾಡು ಸರ್ಕಾರ ದೃಢಪಡಿಸ್ತಾ ಇದೆ, ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಸಾವಿನ ಸಂಖ್ಯೆ ಅಧಿಕೃತವಾಗಿ 31 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಇರುವಂಥದ್ದು. ಹೇಗೆ ರಾಜಕೀಯ ಪಕ್ಷ ಮತ್ತು ರಾಜಕೀಯ ಪಕ್ಷದ ಸುತ್ತಲೂ ನಡೆಯುವಂತಹ ಏನು ಹುಚ್ಚು ಪ್ರೀತಿಯ ನಡುವೆ ಸಾಯುವಂಥದ್ದು ಜನಸಾಮಾನ್ಯರು. ಅದು ಯಾವುದೇ ರಾಜ್ಯ ಇರ್ಬೋದು, ಯಾವುದೇ ದೇಶ ಇರಬಹುದು, ಇಲ್ಲಿ ಸಾಯುವಂಥವರು ಜನಸಾಮಾನ್ಯರು. ಅವ್ರಿಗೆ ಯಾವುದೇ ರೀತಿಯಾದಂತಹ ಏನು ಇಂಥದ್ದೊಂದು ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಪಾಪ ಅವರು ಯಾವುದೇ VVIP ಕೋಟಾಗಳಲ್ಲಿ ಇರೋದಿಲ್ಲ. ಅವರು ಜನಸಾಮಾನ್ಯರು ರಸ್ತೆಯಲ್ಲಿ ನಿಂತ್ಕೊಂಡು ತಮ್ಮ ನೆಚ್ಚಿನ ನಾಯಕ ನಟನನ್ನು ನೋಡಬೇಕು, ಅವನು ರಾಜಕಾರಣಿಯಾಗಿ ಬಂದಿದ್ದಾರೆ, ಹಾಗಾಗಿ ಅವ್ರನ್ನ ನೋಡಬೇಕು ಅನ್ನೋಂತಹ ಕಾರಣಕ್ಕಾಗಿ ಬಂದಿರ್ತಾರೆ. ಆದರೆ ಇವತ್ತು ಅಂತಹ ಸರಿಸುಮಾರು 31 ಜನರ ಮನೆಗಳಲ್ಲಿ ಇವತ್ತು ಈಗ ಆ ಮನೆಯ ನಂದಾದೀಪಗಳು ಆರಿರುವಂಥದ್ದು. எமர்ஜென்சி